ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಚಿತ್ತಶುದ್ಧಿ ಪ್ರಕರಣ. ಅನೇನ ಚಿತ್ತಶುದ್ಧಿರ್ಭವತಿ ಇತಿ ಸಂಸ್ಕಾರ. ಸಂಸ್ಕಾರಗಳನ್ನು ಮಾಡುವುದರಿಂದ ಏನಾಗುತ್ತೆ ಮನುಷ್ಯನಿಗೆ? ಕೆಲವರು ನಿಯಮಿತವಾಗಿ ಸಂಧ್ಯಾ ವಂದನೆ ಎಲ್ಲವನ್ನು ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ? ಸಂಧ್ಯಾ ವಂದನೆ ಮಾಡುವುದೇ ಕಡೆಯ ಉದ್ದೇಶವೋ ಅಥವಾ ಇದರಿಂದ ಮಾಡೋದ್ರಿಂದ ಏನಾದರೂ ಆಗ್ತಾ ಇದೆಯಾ ನನಗೆ ಅಂತ? ಇದೆಲ್ಲ ಮಾಡುವುದರಿಂದ ಚಿತ್ತಶುದ್ಧಿ ಆಗುತ್ತೆ ಅಂತ. ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದಾಗ ಜ್ಞಾನಕ್ಕೆ ಮನುಷ್ಯ ಅಧಿಕಾರಿ ಆಗ್ತಾನೆ. ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಜ್ಞಾನಕ್ಕೆ ಅಧಿಕಾರ ಪಡ್ಕೊಳ್ಳಿಕ್ಕೆ. ಅದಕ್ಕೆ ಸಂಸ್ಕಾರಗಳು ಅಂತ ಹೇಳ್ತಾರೆ. ಕ್ವಿಝಲ್ಲಿ ಇದೆಲ್ಲ ಬರುತ್ತೆ, ಗೊತ್ತಿದೆಲ್ಲ. ಪ್ರೋಗ್ರಾಮ್ ಆದಮೇಲೆ ನಾನು ಕ್ವಿಝ್ ಆಗ್ತಿರ್ತೇನೆ, ಆದರೆ ಒಬ್ಬರೇ ಒಬ್ಬರು ಉತ್ತರ ಮಾಡ್ತಾರೆ, ಯಾಕೋ ಗೊತ್ತಿಲ್ಲ. ಈ ಶ್ಲೋಕ ಕೇಳಿದ ಮೇಲೆ ಇನ್ನು ಮುಂದೆ ನಾವು ಈ ಪ್ರವಚನ ಆದಮೇಲೆ ನಮ್ಮ ಮನೆಯಲ್ಲಿ ಒಮ್ಮೆ ಕೂತು ಮನನ ಮಾಡಬೇಕು. ನನ್ನ ಜೀವನದಲ್ಲಿ ಯಾವ ಯಾವ ಸಂಬಂಧಗಳಿವೆ, ಅವರ ಗುಣಗಳು ಎಂಥದ್ದು, ಅದನ್ನು ನಾನು ಒಪ್ಕೊಳ್ಳಬೇಕು ಅಷ್ಟೇ. ಬದಲಾಯಿಸೋದಾಗಿದ್ದರೆ ಬದಲಾಯಿಸಬಹುದು, ಇಲ್ಲದಿದ್ದ ಮೇಲೆ ಹೇಗೆ ಅಲ್ವಾ? ಎಷ್ಟೋ ಸಮಸ್ಯೆಗಳು ನಿರಾಳವಾಗುತ್ತೆ. ಮನಸ್ಸು ಚಿತ್ತಶುದ್ಧಿಯಾಗಿ, ಇದರಿಂದ ಯಾರಿಗೂ ಒಳ್ಳೆಯದಾಗುತ್ತೋ ಬೇರೆಯವ್ರಿಗೆ ಗೊತ್ತಿಲ್ಲ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಚಿತ್ತ ಶುದ್ಧಿಯಾಗುತ್ತೆ, ಆನಂದವಾಗಿರ್ಬೋದು. ನಮ್ಮ ಧರ್ಮ, ನಮ್ಮ ಪುಣ್ಯ ಹೇಗೆ ಅಂದರೆ, ಗೀತೆ ಓದುವವರೆಗೂ ನಮಗೇನು ನಮ್ಮ ಧರ್ಮದ ವಿಶೇಷ ಗೊತ್ತಾಗೋದಿಲ್ಲ. ನೋಡಿ, ಗೀತೆಯ ವಿಶೇಷ ಅಂತ ಹೇಳ್ತೇನೆ ನಾನು. ಈ ಕಳೆದ ಎಷ್ಟೋ ವರ್ಷಗಳಲ್ಲಿ ಇದರ ಉಪನಿಷತ್ಸುಗಳು, ಬ್ರಹ್ಮಸೂತ್ರಗಳು ಇದನ್ನೆಲ್ಲ ಸ್ವಲ್ಪ ಆಳವಾಗಿ ಓದಿದ್ದೀನಿ. ನೀವು ಎಲ್ಲ ಗ್ರಂಥಗಳನ್ನು ನೋಡಿ, ಭಗವದ್ಗೀತೆ ಬಂದಾಗ ಏನೋ ಒಂದು ಆನಂದ ಆಗುತ್ತೆ. ಉಪನಿಷತ್ಸುಗಳು, ಕಠೋಪನಿಷತ್, ನೀವು ಈಶೋಪನಿಷತ್ ಎಲ್ಲ ತಗೊಳ್ಳಿ, ಎಲ್ಲೂ ನಿಮಗೆ ಒಂದು ವಿಚಾರ ಸಿಗೋದಿಲ್ಲ. ಎಲ್ಲ ಕಡೆ ಮುಕ್ತಿ ವಿಚಾರವೇ ಬರುತ್ತೆ. ಹೀಗೆ ಮಾಡೋದ್ರಿಂದ ಮುಕ್ತಿ ಸಿಗುತ್ತೆ, ಇದು ಮಾಡದೆ ಹೋದರೆ ಏನಾಗುತ್ತೆ, ಹೀಗೆ ಎಲ್ಲ ವಿಚಾರಗಳು ಬರುತ್ತೆ. ಅದೆಲ್ಲ ಗುರು ಶಿಷ್ಯರ ಸಂವಾದಗಳು. ಕೆಲವು ಕಡೆ ಗಂಡ ಹೆಂಡತಿ ಸಂವಾದ. ಯಾಜ್ಞವಲ್ಕ್ಯ ಅಂತ ಕೇಳಿರ್ತೀರಿ, ಋಷಿ. ಆತನ ಹೆಂಡತಿ ಹೆಸರು ಮೈತ್ರೇಯಿ, ಆಕೆಯೂ ಬ್ರಹ್ಮವಾದಿನಿ. ಅವ್ರ ನಡುವೆ ಸಂವಾದ. ಹೀಗೆಲ್ಲ ಉಪನಿಷತ್ ಅದೇ ವಿಚಾರ. ಆದರೆ ಎಲ್ಲಿಯೂ ನಿಮಗೆ ಭಕ್ತಿ ರಸ ಸಿಗೋದಿಲ್ಲ, ಭಕ್ತಿಯ ವಿಚಾರಗಳೇ ಬರೋದಿಲ್ಲ. ಶ್ವೇತಾಶ್ವರ ಉಪನಿಷತ್ ಅಂತ ಒಂದಿದೆ, ಅದರಲ್ಲಿ ಅಲ್ಲಲ್ಲಿ ನಿಮಗೆ ಭಕ್ತಿ ವಿಚಾರ ಬರುತ್ತೆ. ಆದರೆ ಭಗವಂತ ಭಗವದ್ಗೀತೆಯಲ್ಲಿ ನಮ್ಮನ್ನು ಭಕ್ತಿ ರಸದಲ್ಲಿ ಅದ್ದು ಬಿಡ್ತಾನೆ. ಯಾರಾದರೂ ಭಕ್ತಿ ಆನಂದ ಪಡಿಬೇಕಾದ್ರೆ ಭಗವದ್ಗೀತೆಗೆ ಬರಬೇಕು. ಇದೊಂದು ಕೆಲವು ವಿಷಯಗಳ ನೋಡೋಣ ನಾವು. ನಮ್ಮ ಸನಾತನ ಧರ್ಮ ಅಂದರೆ ಕೆಲವು ನಮಗೆ ಗೊತ್ತಿರಲೇಬೇಕು, ಯಾವ ಯಾವ ಗ್ರಂಥಗಳು ಎಲ್ಲೆಲ್ಲಿ ಬರ್ತವೆ ಅಂತ. ಈಗ ಎಲ್ಲರಿಗೂ ಒಂದು ಗೊಂದಲ ಇದೆ. ವೇದಗಳು ಅಂದರೆ ಯಾವುದು, ಉಪನಿಷತ್ತು ಅಂದರೆ ಯಾವುದು, ಯಾವುದನ್ನು ನಾನು ಓದಬೇಕು? ಈಗ ನಿಮಗೆ ಒಂದು 15 ವರ್ಷ ನಿಮಗೆ ಫ್ರೀಯಾಗಿ ಬಿಟ್ಟುಬಿಟ್ಟು ನಿಮ್ಮ ಊಟ ವ್ಯವಸ್ಥೆ ಎಲ್ಲ ನಾವು ನೋಡ್ಕೊಳ್ತೀವಿ, ನೀವು ಓದ್ರಪ್ಪ ಅಂದರೆ ಯಾವ ಪುಸ್ತಕ ಶುರು ಮಾಡ್ತೀರಿ? ಇದು ಪ್ರಶ್ನೆ ಅಲ್ವಾ? ಎಲ್ಲ ಇದೆ. ಋಗ್ವೇದ ಅಂದರೆ ಏನು? ಯಜುರ್ವೇದಕ್ಕೂ ಋಗ್ವೇದಕ್ಕೂ ಏನು ವ್ಯತ್ಯಾಸ? ಅದನ್ನು ಯಾಕೆ ತಿಳ್ಕೋಬೇಕು? ನಮ್ಮ ವ್ಯಾಸರು, ವೇದವ್ಯಾಸರು ಅವರ ಜನ್ಮವೇ ಅದಕ್ಕಾಗಿದ್ದು. ವೇದವ್ಯಾಸರು ಭಾಗವತಮಲ್ಲಿ ಹೇಳ್ತಾರೆ, ನಾನು ವಿಷ್ಣುವಿನ ಅವತಾರ. ಅವರ ಮೂಲ ಹೆಸರು ಕೃಷ್ಣ ದ್ವೈಪಾಯನ ಅಂತ. ದ್ವೈಪಾಯನ ಅಂದರೆ ದ್ವೀಪದಲ್ಲಿ ಹುಟ್ಟಿರ್ತಾರೆ, ಅವರ ಬಣ್ಣ ಕಪ್ಪಾಗಿರುತ್ತೆ, ಅದಕ್ಕೆ ಕೃಷ್ಣ ದ್ವೈಪಾಯನ ಅಂತ. ನಿಮ್ಮ ಕತೆ ಗೊತ್ತಿದೆ, ಪರಾಶರ ಮುನಿ, ಯೋಜನಾ ಗಂಧಿ ಅಂತ, ಆಮೇಲೆ ಸತ್ಯವತಿ ಅಂತ ಹೆಸರು, ಅದು ಕೇಳಿದ್ದೀರಿ. ಅವರ ಅವತಾರದ ಉದ್ದೇಶ ಹೇಳ್ತಾರೆ, ನನ್ನ ಅವತಾರದ ಉದ್ದೇಶ ಎಲ್ಲ ಗ್ರಂಥಗಳನ್ನು ವಿಂಗಡಿಸುವುದು. ಯಾವ ಗ್ರಂಥಗಳನ್ನು ಓದುವುದಂದ್ರೆ ಏನಾಗುತ್ತೆ ಮನುಷ್ಯನಿಗೆ ಅಂತ. ಮೊದಲು ನಮಗೆ ತಿಳ್ಕೋಬೇಕಾಗಿರೋದು, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಸ್ಥಾನ ತ್ರಯಿಗಳು ಅಂತಿದೆ. ಪ್ರಸ್ಥಾನ ತ್ರಯಿಗಳು ಅಂದರೆ ಏನು? ತ್ರಯಿ ಅಂದರೆ 3. ಪ್ರಸ್ಥಾನ, ನೀವು ಏರ್ಪೋರ್ಟ್ಗೆ ಹೋದರೆ ಅಲ್ಲಿ ಹಾಕಿರ್ತಾರೆ ಪ್ರಸ್ಥಾನ ಅಂದರೆ ಹೋಗೋದು ಅಂತ. ನೋಡಿದ್ರೆ ನಿರ್ಗಮನ, ಪ್ರಸ್ಥಾನ ಅಂತ ಹಾಕಿರ್ತಾರೆ. ಹೋಗೋದು, ಎಲ್ಲಿಗೆ ಹೋಗೋದು? ಎಲ್ಲಿ ಪ್ರ ಅನ್ನೋದು ಒಂದು ವಿಶಿಷ್ಟವಾದ ಪದ ಸಂಸ್ಕೃತದಲ್ಲಿ. ನಾನು ಮುಂಚೆ ಹೇಳಿದ್ದೆ ನಿಮಗೆ, ವಚನ ಅಂದರೆ ನಾವು ಮಾತಾಡುವ ಸಾಮಾನ್ಯ ವಿಚಾರಗಳು. ಪ್ರವಚನ ಅಂದರೆ ಯಾವ ಮಾತಾಡುವುದರಿಂದ ಭಗವಂತನ ಧ್ಯಾನ ಸಿಗುತ್ತೆ ನಮಗೆ, ಅದು ಪ್ರವಚನ. ಹಾಗೆ ಪ್ರಸ್ಥಾನ, ಯಾವ ಗ್ರಂಥವನ್ನು ಓದುವುದರಿಂದ ನನಗೆ ಭಗವಂತನ ಧಾಮ ಸಿಗುತ್ತದೆ ಅಥವಾ ಮುಕ್ತಿ ಸಿಗುತ್ತದೆ, ಆ ಗ್ರಂಥಕ್ಕೆ ಪ್ರಸ್ಥಾನ ಅಂತ ಹೇಳ್ತಾರೆ. ಪ್ರಸ್ಥಾನ ತ್ರಯಿ ಅಂದರೆ ಆ ರೀತಿ 3 ಗ್ರಂಥ ಇದೆ ನಿಮಗೆ. ಮೊದಲನೇ ಗ್ರಂಥ, ಅದು ಒಟ್ಟಾರೆ ಬಹಳ 108 ಪುಸ್ತಕ ಇದೆ. ಅದು ಉಪನಿಷತ್ತುಗಳು 1, ನಂತರ ಬ್ರಹ್ಮಸೂತ್ರ, ಅದು ಬಿಟ್ಟರೆ ನಿಮಗೆ ಭಗವದ್ಗೀತೆ. ಈ 3 ಗ್ರಂಥಗಳನ್ನು ಓದುವುದರಿಂದ ನಮಗೆ ಮುಕ್ತಿ ಸಿಗುತ್ತದೆ ಅಂತ. ಇದು ವ್ಯಾಸರ ನಿರ್ಣಯ. ವ್ಯಾಸರು ನೋಡಿ ಇದೆಲ್ಲ ವಿಂಗಡಿಸ್ತಾರೆ.
ಹಾಗಾದರೆ ಋಗ್ವೇದದ ಕಥೆ ಏನು, ವೇದಗಳ ಕಥೆ ಏನು, ಆದಷ್ಟು ಒಂದು ಪಂಗಡ ಮಾಡ್ತಾರೆ ಅವರು. ಅದನ್ನೆಲ್ಲ ಹೇಳ್ತಾರೆ. ಇದೆಲ್ಲ ಮಾಡುವುದರಿಂದ ಮನುಷ್ಯನ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದಮೇಲೆ ಪ್ರಸ್ಥಾನತ್ರಯಿಗೆ ಬರ್ತೀರಿ ನೀವು. ಸೊ ಅದಕ್ಕೆ ಪ್ರಸ್ಥಾನತ್ರಯಿ 3 ಪುಸ್ತಕಗಳು. ಉಳಿದಿದ್ದೆಲ್ಲ ನೋಡಿ ಇದನ್ನೆಲ್ಲ ಸಂಸ್ಕಾರಗಳಲ್ಲೇ ಬರುತ್ತೆ. 16 ಸಂಸ್ಕಾರಗಳು ಅಂತ ಹೇಳ್ತೇವೆ. ಮೂಲದಲ್ಲಿ 40 ಸಂಸ್ಕಾರ ಇದೆ. ಯಜ್ಞಗಳಲ್ಲೂ ಅಷ್ಟೇ ಸಾವಿರಾರು ಯಜ್ಞಗಳಿವೆ. 1008 ಮುಖ್ಯವಾಗಿ ನೋಡೋದಾದರೆ ಕಾಳಿಕಾ ಪುರಾಣದಲ್ಲಿ ಬರುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ಯಜ್ಞಗಳಿದೆ ಅಂದರೆ 1008. ಇದು ಕಾಳಿಕಾ ಪುರಾಣದ. ಆದರೆ ಎಷ್ಟು ಯಜ್ಞಗಳು ಮಾಡಲಿಕ್ಕೆ ಸಾಧ್ಯ ಈಗ ನೋಡಿ ಅಶ್ವಮೇಧ ಯಾಗ ಅಂತ ಕೇಳಿದಿರಿ, ಅದ್ರ ಬಗ್ಗೆ ಜೋರು ಮಾತಾಡ್ತೀವಿ ನಾವು. ಅದು ಯಾರು ಮಾಡಬೇಕು? ರಾಜರು ಮಾಡಬೇಕಾದ್ದು ಅಶ್ವಮೇಧ ಯಾಗ. ಈಗ ರಾಜರ ಕಿಂಗ್ಸ್ ರೂಲ್ ಎಲ್ಲಿದೆ? ವಾಜಪೇಯಿ ಯಾಗ ಅಂತ ಹೇಳ್ತಾರೆ. ಎಷ್ಟೋ ಯಜ್ಞಗಳು ಈಗಿನ ಪರಿಸ್ಥಿತಿಗೆ ಹೊಂದೋದಿಲ್ಲ. ಅದಕ್ಕೆ ನಮ್ಮ ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಬರೋದು ಯಜ್ಞಾನಾಂ, ಎಲ್ಲ ಯಜ್ಞಗಳಿಗಂತೂ ಶ್ರೇಷ್ಠವಾದ ಯಜ್ಞ ಯಾವುದು? ಜಪಯಜ್ಞ. ಅದಕ್ಕಾಗಿ ಕಲಿಯುಗದಲ್ಲಿ ಅದಕ್ಕೆ ಭಗವದ್ಗೀತೆ ಮುಖ್ಯವಾಗಿ ನಮ್ಗೆ ಎಲ್ಲರೂ ಹೊರಗಡೆ ನಿಮಗೆ ಕೇಳಿದರೆ ಎಲ್ಲಿ ಬರುತ್ತೆ ಭಗವದ್ಗೀತೆ ಅಂದರೆ ಅದು ಪ್ರಸ್ಥಾನ ತ್ರಯಿಯಲ್ಲಿ ಬರುತ್ತೆ. ಅನಿಸ್ತಾ ಇದೆಯಾ? ಪ್ರವಚನ ಅಂತ ಬಂದರೆ ಏನೇನೋ ಕ್ಲಾಸ್ ವಿಚಾರಗಳು ಹೇಳ್ತಾ ಇದ್ದಾರೆ. ಇದೆಲ್ಲ ನಾವು ತಿಳ್ಕೋಬೇಕು. ಶಿಕ್ಷಣದಿಂದಲೇ ರಕ್ಷಣೆ. ನಮಗೆ ಗೊತ್ತಿರಬೇಕು ಯಾವ ಗ್ರಂಥ ಓದಿದ್ರೆ ಏನಾಗುತ್ತೆ ಅಂತ. ಒಂದು ಚಿಕ್ಕ ವಿಚಾರ ಹೇಳಿಬಿಡ್ತೀನಿ ನೋಡಿ. ನೀವು ಇಲ್ಲಿಂದ ಇಂದಿನ ದಿನ ಆದಮೇಲೆ ಈ ವಿಚಾರ ನಿಮಗೆ ಸ್ಪರ್ಶವಾಗಿರಬೇಕು. ಮೂಲತಃ 3 ವೇದಗಳೇ ಇದ್ದದ್ದು. ನಂತರ ಆಗಿದ್ದು 4 ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಇದು 3 ಇದ್ದದ್ದು ಮುಂಚೆ. ನಂತರ ಬಂದಿದ್ದು ಅಥರ್ವವೇದ. ವ್ಯಾಸರು ಯಾಕೆ ಈ ವಿಂಗಡಣೆ ಮಾಡಿದರು? ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ನೋಡಿ ಏನು ಮಾಡ್ತಿದ್ರು, ಅವರಲ್ಲಿ ಕರುಣಾರಸ ಎಷ್ಟಿತ್ತು ಅಂದರೆ ಅವ್ರಿಗೆ ಈ ವಿಚಾರ ಚೆನ್ನಾಗಿ ಗೊತ್ತಿತ್ತು. ಅಧಿಷ್ಠಾತೃ ದೇವತೆಗಳು ಅಂತ. ಈಗ ನಾನು ಉಸಿರಾಡ್ತಾ ಇದ್ದೀನಿ ಅಂದರೆ ಈ ಗಾಳಿಗೆ ಹಿಂದೆ ಯಾರೋ ದೇವತೆ ಇರಬೇಕು. ಅದನ್ನು ಗುರುತಿಸಿದರು. ವಾಯು ಅವನು ನಾನು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ, ಅವನಿಗೆ ನಾನು ಏನಾದರೂ ಕೊಡಬೇಕು. ಅವ್ರು ಏನು ಮಾಡಿದಂದರೆ ಎಲ್ಲವನ್ನ ಏನಾದರೂ ಹಿಂತಿರುಗಿಸಿ ಕೊಡಬೇಕು ಅಂತ. ಈಗಲೂ ಇದೆ ನೋಡಿ, ನೈವೇದ್ಯ ಮಾಡ್ತೇವೆ ನಾವು. ನೈವೇದ್ಯ ಅನ್ನೋದು ನಿವೇದನೆ ಎನ್ನುವ ಪದದಿಂದ ಬರುತ್ತೆ. ಹಿಂತಿರುಗಿ ಕೊಡುವ ಅವಶ್ಯಕತೆ ಇಲ್ಲ, ಎಲ್ಲವೂ ಅವನದೇ. ಆದರೂ ನಮ್ಮ ಸಮಾಧಾನಕ್ಕೇನು ಕೊಡೋದು. ಹೀಗೆ ಅವ್ರು ಏನು ಮಾಡ್ತಿದ್ರು ಅಂದರೆ ಇದು ವಿಧಾನ ಹೇಗೆ ಭಗವಂತನಿಗೆ ನಾವು ಅರ್ಪಿಸೋದು, ಅಗ್ನಿಗೆ ಹೇಗೆ ಕೊಡೋದು, ಇಂದ್ರನಿಗೆ ಹೇಗೆ ಕೊಡೋದು. ಅವರು ಯಜ್ಞದ ವಿಚಾರವನ್ನು ಸೃಷ್ಟಿ ಮಾಡಿದ್ರು. ಯಜ್ಞ ಮಾಡೋದು ಹೇಗೆ ಗೊತ್ತೇ? ಅವರು ಸೃಷ್ಟಿ ಮಾಡಿದ್ದು. ನೀವು ನೆನೆಸ್ಕೊಳ್ಳಿ, ಆ ಚಿತ್ರ ಇದೆಲ್ಲ ಯಜ್ಞಕುಂಡ ಇದೆ, 4 ಜನ ಋಷಿಗಳು ಕೂತಿದ್ದಾರೆ. ಅದು ನೆನಪು ಇದೆಯಾ? ಈ ಯಾಕೆ ಒಬ್ಬೊಬ್ಬರದು ಏನೇನು ಕೆಲಸ ಅಂತ. ಒಬ್ಬ ಋಷಿ ಅವನು ಕೆಲವು ಮಂತ್ರಗಳನ್ನು ಹೇಳ್ತಾರೆ. ಆ ಮಂತ್ರದಲ್ಲಿ ಭಗವಂತನನ್ನು ಆಹ್ವಾನಿಸುವುದು ಮಾತ್ರ ಅವನ ಕೆಲಸ. ಒಬ್ಬ ಋಷಿ 4 ಜನರಲ್ಲಿ ಒಬ್ಬನ ಕೆಲಸ ದೇವತೆಗಳನ್ನು ಆಹ್ವಾನಿಸುವುದು. ಅವರು ಹೋತೃ ಅಂತ ಕರೀತಾರೆ. ಅವರಿಗೆ ಋಗ್ವೇದ ನೀವು ನೋಡಿ, ಋಗ್ವೇದದಲ್ಲಿ ಎಲ್ಲ ಮಂತ್ರಗಳು ಇದೇ ಬರೋದು ನಿಮಗೆ. ಭಗವಂತನನ್ನು ಆಹ್ವಾನಿಸುವುದು ಮುಖ್ಯವಾಗಿ ಅದರಲ್ಲಿ. ಅವರನ್ನು ಋಗ್ವೇದಿ ಅಂತಾರೆ. ಇವರು ಇಂದ್ರನನ್ನು ಕರೆಸಬೇಕಾದ್ರೆ 2 ಮಂತ್ರ ಹೇಳ್ತಾರೆ. ಅದಕ್ಕೆಷ್ಟು ವಿಚಾರಗಳಿದೆ. ಅವರು ಭಗವಂತನನ್ನು ಆಹ್ವಾನಿಸೋದು ಮಾತ್ರ. ಇಂದ್ರ ಬಂದ ಮೇಲೆ ಏನು ಮಾಡಬೇಕು? ಅವನಿಗೆ ಅರ್ಪಿಸಬೇಕಲ್ಲ, ಅವನಿಗೆ ಇಷ್ಟವಾದ ವಿಚಾರಗಳನ್ನ ಕೊಡಬೇಕು. ಆಗ ಸೋಮರಸ ಅಂತ ಹೇಳ್ತಿದ್ರು. ಈಗಿನ ಕಾಲದ ರಸವಲ್ಲ, ಅದು ಪುಷ್ಟಿದಾಯಕ. ಅದು ನೀವು ಮೂಲ ಋಗ್ವೇದ ನೋಡಿದ್ರೆ ತುಂಬ ಚೆನ್ನಾಗಿದೆ. ಅವ್ರು ಹೇಳ್ತಾರೆ ಈ ಬೆಟ್ಟಗಳೆಲ್ಲ ತಪ್ಪಲಿನಲ್ಲಿ ಬೆಳೀತಿತ್ತು ಅಂತ. ಅದು 4 ಅಡಿಗಿಂತ ಎತ್ತರ ಇರ್ತಿರಲಿಲ್ಲ. ಅದನ್ನು ಹಿಂಡಿದರೆ ಅದರಿಂದ ರಸ ಬರ್ತಿತ್ತು. ಇದೆಲ್ಲ ಇದೆ ಕಥೆ. ಅದನ್ನು ಹಾಕೋದು ಯಾರು ಯಜ್ಞಕ್ಕೆ? ಅದನ್ನೆಲ್ಲ ಹಾಕೋರು ಮತ್ತೊಬ್ಬ ಋಷಿ. ಈ ಋಷಿ ದೇವತೆಯನ್ನು ಆಹ್ವಾನಿಸುವುದು ಮಾತ್ರ. ಮತ್ತೊಬ್ಬ ಋಷಿ ಹವಿಸ್ಸುಗಳನ್ನು ಅರ್ಪಿಸುವುದು. ಭಗವಂತನಿಗೆ ಏನು ಬೇಕೋ ಅದನ್ನು ಅರ್ಪಿಸುವುದು. ಅವರ ಹೆಸರು ಯಜುರ್ವೇದಿ. ದೇವತೆಯನ್ನು ಆಹ್ವಾನಿಸುವವನು ಋಗ್ವೇದಿ, ಹವಿಸ್ಸುಗಳನ್ನು ಅರ್ಪಿಸುವವನು ಯಜುರ್ವೇದಿ. ಭಗವಂತ ಬಂದ ಮೇಲೆ ದೇವತೆಗಳಿಗೆ ತುಂಬ ಪ್ರಿಯವಾದದ್ದೇನು ಗೊತ್ತೇ? ಅವರನ್ನು ಹೊಗಳಬೇಕು. ಅವರಿಗೆ ಆ ಜ್ಞಾನ ಇತ್ತು ನಮ್ಮ ಹಿರಿಯರಿಗೆ. ಅವರನ್ನು ಉಪಾಸನೆ ಅಂತಾರೆ. ಅವ್ರನ್ನ ಏರು ಧ್ವನಿಯಲ್ಲಿ ಹೊಗಳಬೇಕು. ಇಂದ್ರ, ನಿನ್ನ ಅಜಾನುಬಾಹು ನೀನು, ಆ ಯುದ್ಧದಲ್ಲಿ ಅಂತರಾಕ್ಷಸನನ್ನು ಹೀಗೆ ಕೊಂದೆ ನೀನು, ಈಗ ಅವನನ್ನು ಹೊಗಳಬೇಕು. ಈ ಹೊಗಳುವ ಶ್ಲೋಕಗಳ ಮಂತ್ರಗಳನ್ನು ಕಲಿತವನು ಸಾಮವೇದಿ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲ ವೇದಗಳಿಗಿಂತ ಶ್ರೇಷ್ಠವಾದ ವೇದ ಯಾವುದು ನನಗೆ ಇಷ್ಟ ಅಂತ ಹೇಳ್ತಾನೆ. ವೇದಾನ ಸಾಮವೇದೋಸ್ಮಿ. ಅವನಿಗೆ ಹೊಗಳಿದ್ರೆ ಇಷ್ಟ. ಅವನ ಕೃಷ್ಣ ಜಪ ಮಾಡಿದರೆ ವಲ್ಲಭಾಚಾರ್ಯರು ತುಂಬ ಚೆನ್ನಾಗಿ ಬರೀತಾರೆ. ಅವರು ಕಲ್ಪನೆ ಮಾಡ್ತಾರೆ ಅದನ್ನು. ನಾನು ಕೃಷ್ಣನ ಜಪ ಮಾಡುವಾಗ ನನ್ನ ಮುಂದೆ ಪುಟ್ಟ ಕೃಷ್ಣ ಹೀಗೆ ಕೈ ಹಿಡಿದು ತೂಗುತ್ತಿರ್ತಾನೆ ಅಂತ. ಅವನಿಗೆ ಅಷ್ಟು ಇಷ್ಟ ಆಗುತ್ತೆ ಅಂತ. ಕೃಷ್ಣನಿಗೆ ಜಪ ಇಷ್ಟ ಅಂತ.
ಹಾಗಾದರೆ ಇನ್ನೊಬ್ರು ಇರ್ತಾರಲ್ಲ ಅವ್ರ ಹೆಸರೇನು, ಅವ್ರು ಏನು ಮಾಡ್ತಾರೆ ಅಂತ. ಅವ್ರ ಹೆಸರು ಬ್ರಹ್ಮ ಅಂತ. 3 ವೇದಗಳನ್ನು ತಿಳಿದವರು ಅವರು. ಇವರು ಮೊದಲನೇ ಋಗ್ವೇದಿ ದೇವತೆಯನ್ನು ಆಹ್ವಾನ ಮಾಡುವಾಗ ತಪ್ಪು ಮಂತ್ರ ಉಚ್ಚಾರಣೆ ಮಾಡಿದರೆ ಅವರು ತಡೀತಾರೆ. ನೀನು ತಪ್ಪು ಉಚ್ಚಾರಣೆ ಮಾಡಿದೆ, ಇದಕ್ಕೆ ಪ್ರಾಯಶ್ಚಿತ್ತವಾಗಿ ಇನ್ನೊಂದು ಮಂತ್ರ ಹೇಳಬೇಕು ನೀನು. ಅವ್ರು ಯಜುರ್ವೇದಿ ತುಪ್ಪ ಹಾಕುವ ಬದಲು ಹಾಲು ಹಾಕಿಬಿಟ್ರೆ ನೀನು ತಪ್ಪು ಮಾಡಿದೆ, ನೀನು ಇದಕ್ಕೆ ಪ್ರಾಯಶ್ಚಿತ್ತವಾಗಿ ನೀನು ಮತ್ತೊಂದೇನೋ ಮಾಡಬೇಕು. ಹಾಗೆ ಸಾಮವೇದಿಗೆ ಇಂದ್ರನನ್ನು ಹೊಗಳೋ ಬದಲು ನೀನು ಅಗ್ನಿನ ಹೊಗಳ್ತಾ ಇದೆಯಾ, ಪ್ರಾಯಶ್ಚಿತ್ತಕ್ಕೆ ಇನ್ನೊಂದು ಮಾಡುವಂಥ. ಇವರು ಚತುರ್ವೇದಿ ಅಂತ ಅವ್ರ ಹೆಸರು. ಎಲ್ಲ ವೇದಗಳನ್ನು ತಿಳಿದಿರಬೇಕು. ಇದಕ್ಕೆ ವ್ಯಾಸರು ನೋಡಿ, ಇದಕ್ಕೆ ಅವರು ವಿಂಗಡಣೆ ಅಂತ ಹೇಳಿದರು. ಯಾಕೆ ಹಾಗೆ ಮಾಡಿದರು ಅಂದರೆ, ಒಂದು ಜನ್ಮದಲ್ಲಿ ಒಬ್ಬ ಎಲ್ಲವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಒಂದು ಪಂಗಡವನ್ನು ಹೇಳಿದರು, ನೀವು ಬರೀ ಋಗ್ವೇದವನ್ನು ಮಾತ್ರ ಓದಿ. ಮತ್ತೊಂದು ಪಂಗಡ ಹೇಳಿ, ನೀವು ಯಜುರ್ವೇದವನ್ನು ಮಾತ್ರ ಓದಿ. ಈಗ ನೋಡಿ, ಭಾಳ ಹೆಸರುಗಳು ಇಟ್ಕೊಂಡಿದ್ದಾರೆ, ಸರ್ನೇಮ್ ಇರುತ್ತೆ. ಸರ್ನೇಮ್ ಹೇಗೆ, ದ್ವಿವೇದಿ ಅಂದರೆ 2 ವೇದಗಳನ್ನು ಬಲ್ಲವರು, ತ್ರಿವೇದಿ ಅಂದರೆ 3 ವೇದಗಳು ಗೊತ್ತಿರಬೇಕು ಅವ್ರಿಗೆ, ಚತುರ್ವೇದಿ ಅಂದರೆ 4 ವೇದಗಳನ್ನು ಓದಿರಬೇಕು. ಇದು ಯಜ್ಞಗಳ ವಿಷಯ. ನೀವು ಋಗ್ವೇದ ಹೋದರೆ ತುಂಬ ಆನಂದ ಆಗುತ್ತೆ, ನಮ್ಮ ಪೂರ್ವಿಕರು ಹೇಗೆ ಬದುಕಿದ್ರು ಅಂತ ಗೊತ್ತಾಗುತ್ತೆ. ಆದರೆ ಭಗವದ್ಗೀತೆಯಲ್ಲಿ ನಮಗೆ ಭಕ್ತಿ ರಸ ಹೆಚ್ಚಾಗಿ ಕಂಡುಬರುತ್ತೆ. ಭಗವದ್ಗೀತೆಯ ಮೂಲ ವಿಷಯ ಏನು ಅಂತ, ಭಗವದ್ಗೀತೆ ಓದೋದ್ರಿಂದ ಏನಾಗುತ್ತೆ, ಭಗವದ್ಗೀತೆಯ ಮೂಲ ವಿಷಯ ಉದ್ದೇಶ, ನಮಗೆ ಎಲ್ಲ ಕಡೆ ಭಗವಂತ ಹೇಳ್ತಾನೆ. ನಾನು ಅದನ್ನೆಲ್ಲ ಮಾರ್ಕ್ ಮಾಡ್ತಿದ್ದೆ, ಎಲ್ಲೆಲ್ಲಿ ಹೇಳಿದ್ದಾನೆ ಭಗವಂತ. ಸುಮಾರು 72 ಶ್ಲೋಕಗಳಲ್ಲಿ ಭಗವದ್ಗೀತೆಯ ಉದ್ದೇಶವನ್ನು ಭಗವಂತ ಹೇಳ್ತಾನೆ. ಇದು ಮುಖ್ಯವಾಗಿ ಇದೊಂದು ಶ್ಲೋಕವನ್ನು ನಾವು ನೋಡಿಬಿಡೋಣ, ಇದು ಮುಖ್ಯ ನಮಗೆ ಬೇಕಾಗಿರೋದು. ಹಿಂದೂ ಧರ್ಮದ ಉದ್ದೇಶ, ಹಿಂದೂ ಧರ್ಮದ ಮೂಲ ಉದ್ದೇಶವನ್ನು ಎಲ್ಲ ಗ್ರಂಥಗಳನ್ನು ಓದುವುದರಿಂದ, ಎಲ್ಲ ಸಂಸ್ಕಾರಗಳನ್ನು ಪಾಲನೆ ಮಾಡುವುದರಿಂದ ಮನುಷ್ಯನಿಗೆ ಏನಾಗುತ್ತೆ, ಇದು ಉದ್ದೇಶ. ನಮ್ಮ ಸನಾತನ ಧರ್ಮದ ಉದ್ದೇಶವನ್ನು ಕೃಷ್ಣ ಈ 2 ಶ್ಲೋಕಗಳಲ್ಲಿ ಹೇಳ್ತಾನೆ. ಅದು ನೋಡ, ನಿಮ್ಮ ಹತ್ರ ಪುಸ್ತಕ ಇದ್ದರೆ 147ನೇ ಪೇಜ್. ಕೃಷ್ಣ ನಮ್ಮ ಇಡೀ ಹಿಂದೂ ಧರ್ಮದ ಉದ್ದೇಶವನ್ನು ತಿಳಿಸ್ತಾನೆ. ವಿಹಾಯ ಕಾಮಾನ್ ಯಹ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಹ ಶಾಂತಿಂ ಅಧಿಗಚ್ಚತಿ. ಯಾವ ಮನುಷ್ಯನಿಗೆ ಶಾಂತಿ ಸಿಗುತ್ತದೆ ಅದನ್ನು ಮೊದಲು ಕೃಷ್ಣ ಹೇಳ್ತಾನೆ. ಈ ಶ್ಲೋಕದಲ್ಲಿ ಕೃಷ್ಣ 71ನೇ ಶ್ಲೋಕದಲ್ಲಿ ಯಾವ ಮನುಷ್ಯನಿಗೆ ಶಾಂತಿ ಸಿಗುತ್ತದೆ ಇದು ನೋಡಿ ಅವನು ಹೇಳೋದು. ನಿರ್ಮಮಃ, ಎಂದಿಗೂ ಈ ಒಂದು ವಸ್ತು ನನ್ನದು ಅನ್ನೋ ಭಾವನೆ ಇರಬಾರದು. ಎಲ್ಲವೂ ಭಗವಂತನಿಗೆ ಸೇರಿದ್ದು. ನಾವು ಮಕ್ಕಳನ್ನು ಅಷ್ಟೇ ನಾವು ಹೇಗೆ ನೋಡ್ತೀವಿ ಅಂದರೆ ಅವರು ನಮ್ಮವರು ಅಂತ. ಅವರ ದೇಹ ಸೃಷ್ಟಿಗೆ ಮಾತ್ರ ನೀವು ಕಾರಣ. ಅವರ ಪ್ರಾರಬ್ಧ ಕರ್ಮ ಹೇಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಈ ಮಮಕಾರವನ್ನು ಬಿಡಬೇಕು ಅಂತ. ನಿರ್ಮಮಃ ನಿರಹಂಕಾರ, ಯಾವತ್ತು ಎಂದಿಗೂ ಎಲ್ಲವನ್ನು ನಾನೇ ಮಾಡಿದ್ದು ಅನ್ನೋ ಅಹಂಕಾರ ಬೀಳಬಾರದು. ನಿರ್ಮಮಃ ನಿರಹಂಕಾರ, ಯಾವುದೇ ಕೆಲಸ ಮಾಡುವಾಗ ಫಲದ ಆಸೆಯನ್ನು ಬಿಟ್ಟು ಮಾಡಬೇಕು. ಇಂಥವನಿಗೆ ಸದಾ ಶಾಂತಿ ಇರುತ್ತದೆ ಅಂತ ಕೃಷ್ಣ ಹೇಳ್ತಾನೆ. ಅದನ್ನು ಹೇಳಿ ಇದು ಹೇಗೆ ಬದುಕಬೇಕು ನಮ್ಮ ಜೀವನದಲ್ಲಿ ಅಂತ. ಯಾವತ್ತೂ ನಾನು ನನ್ನದನ್ನು ಭಾವನೆ ಬೇಡ ಅಂತ. ನಿರ್ಮಮೋ ನಿರಹಂಕಾರ. ಮುಂದೆ ಹೀಗಿರೋದ್ರಿಂದ ಏನಾಗುತ್ತೆ, ಈ 72ನೇ ಶ್ಲೋಕದಲ್ಲಿ ಕೃಷ್ಣ ನಮ್ಮ ಉದ್ದೇಶವನ್ನು ಹೇಳಿಬಿಡ್ತಾನೆ. ಏಷಾ ಭ್ರಾಮ್ಯ ಸ್ಥಿತಿ ಪ್ರಾರ್ಥನೆ ಹೇಳ್ತಾನೆ. ಇಂಥ ಮನುಷ್ಯ ಆ ಸ್ಥಿತಿಲಿರೋದನ್ನು ಭ್ರಾಮ್ಯ ಸ್ಥಿತಿ ಅಂತ ಹೇಳ್ತಾರೆ. ನೈನಂ ಪ್ರಾಪ್ಯ ವಿಮುಹ್ಯತೆ ಸ್ಥಿತ್ವಾ ಅಸ್ಯಾಂ ಅಂತಕಾಲೇ ಅಪಿ ಬ್ರಹ್ಮ ನಿರ್ವಾಣಂ ರುಚ್ಯತಿ. ಬ್ರಹ್ಮ ನಿರ್ವಾಣ ಅಂದರೆ ಮುಕ್ತಿಯನ್ನು ಪಡೆಯುತ್ತಾನೆ ಅಂತ. ನಮ್ಮ ಧರ್ಮದ ಏಕೈಕ ಉದ್ದೇಶ, ನಾವು ಮಾಡುವ ಎಲ್ಲ ಕ್ರಿಯೆಗಳ ಉದ್ದೇಶ, ಈ ಪ್ರವಚನ ನಾನು ಮಾಡುವ ಉದ್ದೇಶ, ನೀವು ಕೇಳುವ ಉದ್ದೇಶ ಎಲ್ಲವೂ ಭಗವಂತನನ್ನು ಪಡೆಯೋದು. ಬ್ರಹ್ಮ ನಿರ್ವಾಣ, ನಿರ್ವಾಣ ಅಂದರೆ ಮುಕ್ತಿ. ಯಾರಾದರೂ ನಿಮಗೆ ಈ ಪ್ರವಚನ ಇಲ್ಲಿ ಬಂದಿರೋದ್ರಿಂದ ಯಾರಾದರೂ ನಿಮ್ಮ ಹಿಂದೂ ಧರ್ಮದ ಉದ್ದೇಶ ಏನಪ್ಪ ಅಂತ ಹೇಳಿದರೆ 2 ಶ್ಲೋಕ ನೀವು ಹೇಳಲೇಬೇಕು. ಅವ್ರು ಹೇಳಿಬಿಡಿ. 2ನೇ ಅಧ್ಯಾಯದ 71 ಮತ್ತು 72 ಉದ್ದೇಶವಿಷ್ಟೇ. ನಾವು ಬದುಕುವಾಗ ಮಮಕಾರವನ್ನು ಬಿಡಬೇಕು, ಅಹಂಕಾರವನ್ನು ಬಿಡಬೇಕು, ಫಲದ ಆಸೆಯನ್ನು ಬಿಟ್ಟು ಕೆಲಸ ಮಾಡಬೇಕು. ಈಗ ಮಾಡೋದ್ರಿಂದ ಶಾಂತಿ ಸಿಗುತ್ತದೆ, ಶಾಂತಿ ಸಿಕ್ಕರೆ ಮುಕ್ತಿ ಸಿಗುತ್ತದೆ ಅಂತ ಕೃಷ್ಣ ಹೇಳ್ತಾನೆ. ಎಂಥ ಅದ್ಭುತವಾದ ಸಂದೇಶ. ಈ ವಿಚಾರ ಹೇಳಲಿಕ್ಕೆ ಉಳಿದಿದ್ದೆಲ್ಲ ಶ್ಲೋಕಗಳು ಬರ್ತವೆ. ಅದನ್ನು ನೀವು ಪುಸ್ತಕ ಇದ್ದರೆ 9ನೇ ಅಧ್ಯಾಯದ 27-28 ನೋಡಿ. ನಿಜ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಕೃಷ್ಣ ಹೇಳ್ತಾನೆ. ಈ 2 ಶ್ಲೋಕ ನನಗೆ ತುಂಬ ಇಷ್ಟ. ಯಾಕೆಂದ್ರೆ ನಾವು ಹೇಗೆ ಬದುಕಬೇಕು ಇಲ್ಲಿ ಹೇಳ್ತಾನೆ. ಪೇಜ್ 452. ಇಲ್ಲೊಂದು ವಿಚಾರ, ಆ ಶ್ಲೋಕ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಗಮನಿಸಿ, ಮುಕ್ತಿ ಅಂದರೆ ಏನು ಅಂತ ನಮಗೆ ಮೊದಲು ಆ ಪದದಲ್ಲಿ ಅರ್ಥ ಗೊತ್ತಿರಬೇಕು. ನಮ್ಮ ಹಿಂದೂ ಧರ್ಮದ ವಿಶೇಷ ನೋಡಿ,
ಎಷ್ಟು ಅದ್ಭುತ ಇದೆಲ್ಲ ವಿಚಾರಗಳು, ಭಾಳ ಆಳವಾಗಿ ಹೋಗಬೇಕಾಗತ್ತೆ. ಇದೆಲ್ಲ ತಿಳಿಸ್ಲಿಕ್ಕೆ ಸುಮಾರು ವರ್ಷಗಳು ಬೇಕು. ಇದು ಈ ಭಾವನೆಗಳ ಬಗ್ಗೆ ಹೇಗೆ ಅಂತ ಕೃಷ್ಣ ಹೇಳೋದು, ಒಂದು ಸಂತೋಷ ಅನ್ನೋದೊಂದು ಭಾವನೆ ಇದೆ, ದುಃಖ ಅನ್ನೋ ಭಾವನೆ ಇದೆ, ಇದರ ನಡುವೆ ಇನ್ನೊಂದು ಭಾವನೆ ಇದೆ. ಪ್ರತಿಯೊಂದಕ್ಕೂ ವಿರುದ್ಧ ಪದ ಇದೆ. ಉಷ್ಣ ಅಂದರೆ ಶೀತ ಇದೆ, ಸುಖಕ್ಕೆ ದುಃಖವಿದೆ. ಆದರೆ ಇದೊಂದು ಪದ ಇದೆ ನೋಡಿ, ಆನಂದ ಅಂತ. ಆನಂದ ಅನ್ನುವ ಪದಕ್ಕೆ ವಿರುದ್ಧ ಪದವಿಲ್ಲ, ಅದು ಆರೋಹಣ ರೀತಿಯಲ್ಲಿ ಹೋಗೋದು. ಆನಂದ, ಪರಮಾನಂದ, ಪೂರ್ಣಾನಂದ, ಅದು ಹೀಗೇ ಹೋಗುತ್ತೆ. ಅದಕ್ಕೆ ವಿರುದ್ಧ ಪದವಿಲ್ಲ. ಅದು ಯಾಕೆಂದರೆ ಆನಂದ ಅನ್ನುವ ಪದ ಈ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಆನಂದ ಅನ್ನುವ ಅನುಭವ ಮನುಷ್ಯನಿಗೆ ಲೌಕಿಕ ಜಗತ್ತಿನಲ್ಲಿ ಸಿಗೋದಿಲ್ಲ. ಇಲ್ಲಿ ಸಿಗೋದು ಸಂತೋಷ, ಇಲ್ಲಿ ದುಃಖ ಸಿಗುತ್ತೆ, ಸಂತೋಷ ಸಿಗುತ್ತೆ. ಲೌಕಿಕ ಇದು ಪ್ರಾಪಂಚಿಕ ಜಗತ್ತಿನಲ್ಲಿ ಆನಂದ ಸಿಗುವುದು ಭಕ್ತಿಯಲ್ಲಿ ಅಂತ. ಅದು ಎತ್ತರವಾಗಿ ಹೋಗ್ತಾ ಇರುತ್ತೆ, ಅದು ಹಿಮ್ಮುಖವಾಗಿ ಹೋಗೋದಿಲ್ಲ. ಇದನ್ನೇ ಕೃಷ್ಣ ಹೇಳೋದು. ಹಾಗಾದರೆ ಮುಕ್ತಿ ಅಂದರೆ ಏನು ಅಂತ. ಮುಕ್ತಿ ಅಂದರೆ ಪೂರ್ಣಾನಂದವನ್ನು ಪಡೆಯೋದು. ಪೂರ್ಣಾನಂದ ಸ್ಥಿತಿಯೇ ಮುಕ್ತಿ. ಅಂದರೆ ಅಲ್ಲಿ ಸಂತೋಷ ಇಲ್ಲ. ಸಂತೋಷ ಸಿಗಬೇಕಾದ್ರೆ ಯಾವುದಾದ್ರೂ ವಸ್ತು ಇರಬೇಕು, ವ್ಯಕ್ತಿ ಇರಬೇಕು, ಅಥವಾ ವಿಷಯ ಇರಬೇಕು. ಈ ಮೂರೂ ಇಲ್ಲದ ಸ್ಥಿತಿ, ಆ ಭಾವನೆ, ಅದು ಆನಂದ, ಅದು ಮುಕ್ತಿ. ನಮಗೆ ಈ ಜೀವನದಲ್ಲೂ ಸಿಗುತ್ತೆ. ನೀವು ಕೆಲವರು ಭಕ್ತರನ್ನು ನೋಡಿ, ಅವರು ಜಪ ಮಾಡುವಾಗ ಕೆಲವೊಮ್ಮೆ ಅಳ್ತಿರ್ತಾರೆ, ಗಮನಿಸಿದ್ದೀರಾ? ಕೆಲವರು ತುಂಬ ತಲ್ಲೀನರಾದಾಗ ಅಳ್ತಿರ್ತಾರೆ. ಏನು ಸ್ಥಿತಿ ಅದು? ಅದು ಸಂತೋಷವೋ ದುಃಖವೋ? ಏನು ದುಃಖವೋ? ಅವನು ಅಳ್ತಿದ್ದಾನೆ, ಹಾಗಾದರೆ ದುಃಖ ಇಲ್ಲ. ಅವನು ಮುಖದಲ್ಲಿ ನಗು ಭಾವನೆ ಇದೆ. ಸಂತೋಷವೋ? ಅದೂ ಅಲ್ಲ, ಎರಡೂ ನಡುವೆ ಸೇರಿ ಹೋಗಿದೆ, ಅದು ಆನಂದ. ಯಾಕೆಂದರೆ ಅವನ ಮನಸ್ಸು ಅಲೌಕಿಕತೆಯಲ್ಲಿದೆ, ಭಗವಂತನಲ್ಲಿ ಮನಸ್ಸನ್ನು ತೊಡಗಿಸಿದ್ದಾನೆ. ಅದಕ್ಕೆ ಇದನ್ನು ಜೀವನ್ ಮುಕ್ತಿ ಅಂತಾರೆ. ನೀವು ಶಂಕರಾಚಾರ್ಯರು ಅದಕ್ಕೆ ಜೀವನ್ ಮುಕ್ತಿ ಅಂತಾರೆ. ನೀವು ಸತ್ತ ಮೇಲೆ ಮುಕ್ತಿ ಪಡಿಬೇಕು ಅಂತೇನಿಲ್ಲ, ಬದುಕಿರುವಾಗಲೇ ಮುಕ್ತಿಯನ್ನು ಪಡೆಯಬಹುದು. ಜೀವನ್ ಮುಕ್ತಿ ಅಂದರೆ, ಜೀವನ್ ಅಂದರೆ ಸಂಸ್ಕೃತದಲ್ಲಿ ಬದುಕಿರುವಾಗ ಅಂತ ಅರ್ಥ. ಬದುಕಿರುವಾಗಲೇ ಮುಕ್ತಿ ಹೇಗೆ ಸಾಧ್ಯ? ಈ ಲೌಕಿಕ ಜಗತ್ತಿನಲ್ಲಿ ಇದ್ದುಕೊಂಡು ಭಗವಂತನಲ್ಲಿ ಸದಾ ತಲೆಯನ್ನು ಹಾಕಿದರೆ ನಮಗೆ ಇಲ್ಲಿ ಬದುಕಿರುವಾಗಲೇ ಆನಂದ ಸಿಗುತ್ತೆ ಅಂತ. ಭಾಳಷ್ಟು ಜನ ಇದ್ದಾರೆ, ಅವ್ರನ್ನ ಹುಡುಕಬೇಕು ನೀವು. ಅವ್ರ ಕಣ್ಣುಗಳಲ್ಲಿ ಕಾಣುತ್ತೆ ಅವರು ಜೀವನ್ ಮುಕ್ತರೋ ಇಲ್ಲವೋ ಅಂತ. ಅದು ಹೇಗೆ ಸಾಧ್ಯ ಅನ್ನೋದು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಮುಕ್ತಿಯನ್ನು ಸತ್ತ ಮೇಲೆ ಸಿಗಬೇಕು ಅಂತೇನಿಲ್ಲ, ಬದುಕಿರುವಾಗಲೇ ಮುಕ್ತಿಯನ್ನು ಕಾಣಬಹುದು, ಆ ಆನಂದವನ್ನು ಪಡಿಬಹುದು ಈ ಶ್ಲೋಕದಲ್ಲಿ. ಹೇಗೆ? ಯತ್ ಕರೋಷಿ ಯದಶ್ನಾಸಿ. ಯತ್ ಕರೋಷಿ ಅಂದರೆ ನೀ ಏನನ್ನಾದರೂ ಮಾಡು, ನೀ ಏನನ್ನಾದರೂ ಮಾಡ್ತೀಯೋ, ಏನು ಕೆಲಸ ಮಾಡ್ತೀಯೋ, ಪ್ರವಚನ ಮಾಡ್ತೀಯೋ, ಕೇಳ್ತೀಯೋ, ಏನಾದರೂ ಮಾಡು. ನೀನು ಮನೆಯಲ್ಲಿ ಗೃಹಿಣಿಯಾಗಿ, ತಂಗಿಯಾಗಿ, ತಾಯಿಯಾಗಿ, ಅಣ್ಣನಾಗಿ ಏನಾದರೂ ನೀ ಕರ್ತವ್ಯಗಳನ್ನು ಮಾಡ್ತಿರು. ಯತ್ ಕರೋಷಿ ಯದಶ್ನಾಸಿ, ಏನಾದರೂ ಭುಂಜಿಸುತ್ತಿದ್ದರು, ಏನೇ ತಿಂದರು, ಏನೇ ಮಾಡಿದರು. ಯತ್ ಜುಹೋಷಿ, ಯಾವುದೇ ಯಜ್ಞಗಳ ಮೂಲಕ ಏನೇನ್ನೇ ಅರ್ಪಿಸಿದರು. ದದಾಸಿ, ಯತ್ ಏನನ್ನಾದರೂ ಕೊಟ್ಟರು, ಯಾರಿಗಾದರೂ ಏನಾದರೂ ಕೊಟ್ಟರು. ಯತ್ ತಪಸ್ಸಸಿ, ನೀ ಜಪ ಮಾಡು, ತಪ ಮಾಡು, ಏನಾದರೂ ಮಾಡು. ಕೌಂತೆಯ, ಅದು ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಕೌಂತೆಯ ತತ್ ಕುರುಷ್ವ ಮದರ್ಪಣಂ, ನೀ ಏನಾದರೂ ಮಾಡಪ್ಪ, ಅದನ್ನು ನನಗೆ ಅರ್ಪಣೆ ಅಂತ ಮಾಡು ಅಂತ. ಅದು ನೋಡಿ, ಅದು ಕಡೆಯಲ್ಲೇ ಮದರ್ಪಣಂ, ಮತ್ತರ್ಪಣ ಮದರ್ಪಣ, ನನ್ನ ಅರ್ಪಣೆ ಅಂತ ಮಾಡು. ನೀನು ಏನೇ ಮಾಡಿದರೂ ನನಗೆ ಅರ್ಪಣೆ ಅಂತ ಮಾಡು ಅಂತ.